ಶಿವರಾತ್ರಿ ಭಾಳ ಸಂತೋಷವಾಗಿ ಅನ್ನಿಸ್ತಾ ಇತ್ತು. ದುರಹಂಕಾರದಿಂದ ಮೆರೀತಕ್ಕಂಥದ್ದಕ್ಕೆ ಜನ ಕಾಶಿಲಿದ್ದಂಗೆ ನೋಡಕ್. ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಅಪ್ಪ ಏನ್ರಿ ಇದು ಸೋಮಶೇಖರ್ ಭೇಷ್ ಕಾರ್ಯಕ್ರಮ? ಅರೆ ಏನಿದು ಅಪ್ಪ, ಏನ್ರಿ ಇದು ಸೋಮಶೇಖರ್ ಭೇಷ್ ಏನಿದು ಅನ್ನುವಂಥದ್ದು ಬಹುತೇಕರಿಗೆ ಅರ್ಥ ಆಗಿರ್ಬೋದು, ಅರ್ಥ ಆಗದಲೇ ಇರಬಹುದು. ಒಂದು ಅರ್ಥದೊಳಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಎಸ್.ಟಿ. ಸೋಮಶೇಖರ್ ಅವರನ್ನು ಹಲವರು ಭೇಷ್ ಅಂತ ಅಂದಿದ್ದಾರೆ. ಅದ್ರ ಜೊತೆಯೊಳಗೆ ಏನ್ರಿ ಇದು ಸೋಮಶೇಖರ್ ಅಂಥೇಳಿ ಮನಸ್ಸಿನೊಳಗೆ ಅಂದ್ಕೋತಾ ಇದ್ದಂಥದ್ದು ಕೂಡ ಅನೇಕರ ಗಮನಕ್ಕೆ ಬರ್ತಾ ಇದೆ. ಅಪ್ಪ ಏನ್ರಿ ಅಂದವರು ಇದ್ದಾರೆ. ಅರೆ ಏನಿದು, ಏನಕ್ಕೆ ಈ ರೀತಿಯ ಉದ್ಗಾರಗಳು ಬಂತು, ಉದ್ಘೋಷಗಳು ಬಂತು ಅನ್ನುವಂಥದ್ದು ಅನೇಕರನ್ನ ಅಚ್ಚರಿಗೊಳಿಸಿರಬಹುದು. ನಿನ್ನೆ ಮಹಾಶಿವರಾತ್ರಿಯ ಕಾರ್ಯಕ್ರಮಗಳು ಅನೇಕ ಕಡೆ ನಡೆಯಿತು. ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಹಿಡಿದು ಚಿಕ್ಕ ಚಿಕ್ಕ ದೇವಸ್ಥಾನದವರೆಗೂ ಕೂಡ ಮಹಾಶಿವರಾತ್ರಿಯನ್ನು ಅರ್ಥಪೂರ್ಣವಾಗಿ, ಭಕ್ತಿಪೂರ್ಣವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲರೂ ಗಮನಿಸಿದ್ದಾರೆ. ಎಲ್ಲರೂ ಹೋಗುವ ಕಡೆಗೆ ಹೋಗಿದ್ದಾರೆ, ದರ್ಶನ ಮಾಡುವ ಕಡೆ ದರ್ಶನವನ್ನು ಮಾಡಿದ್ದಾರೆ. ಅತ್ಯಂತ ವಿಶೇಷ ಅಂತ ಹೇಳಿದ್ರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯ ಗಣೇಶ ದೇವಸ್ಥಾನದ ಆಟದ ಮೈದಾನದೊಳಗೆ ಶಿವವೈಭವ ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮವನ್ನು ನೋಡಿದಂಥವರು ಹೇಳಿದಂತಹ ಮಾತುಗಳನ್ನು ನಾನು ನಿಮಗೆ ಆರಂಭದಲ್ಲಿ ಹೇಳಿದ್ದು. ಕೆಲವೊಬ್ಬರು ಆ ಬೃಹದಾಕಾರವಾಗಿರ್ತಕ್ಕಂತಹ ವೇದಿಕೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಭಕ್ತಿ ಭಾವ ಹೆಚ್ಚಾಗುವಂತಹ, ಧಾರ್ಮಿಕ ಶ್ರದ್ಧೆಯನ್ನು ಮತ್ತಷ್ಟು ಹೆಚ್ಚಿಸುವಂತಹ ಶಿವ ವೈಭವದ ಮೂರ್ತಿಗಳನ್ನು ನೋಡಿದಾಗ ಅದೊಂದು ಕಡೆಗೆ, ಈ ಕಡೆಗೆ ಪ್ರಜಾಪಿತ ಬ್ರಹ್ಮಕುಮಾರಿಯವರು ಶಿವನ ವೈಭವ, ಶಿವನ ಆರಾಧನೆ ಕುರಿತಂತೆ ಹೇಳ್ತಿದ್ದಂಥ ಒಂದು ಭಾಗ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಪ್ರಸಾದದ ವ್ಯವಸ್ಥೆ, ಇನ್ನೊಂದು ಕಡೆಗೆ ರುದ್ರಾಕ್ಷಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಅದರ ಜೊತೆಗೆ ಗಂಗಾಜಲದ ವಿತರಣೆ, ಅದರ ಜೊತೆಗೆ ತಂಬಿಟ್ಟಿನ ವಿತರಣೆ, ಇದೆಲ್ಲ ನೋಡಿದಾಗ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಎನ್ನುವಂತೆ ಹಲವೊಬ್ಬರು ಅದನ್ನು ನೋಡ್ತಾ ನಿಬ್ಬೆರಗಾಗಿ ಅಪ್ಪ ಅಂದಂಥವ್ರು. ಇನ್ನು ಕೆಲವೊಬ್ಬರು ಏನ್ರಿ ಇದು, ಇದರಲ್ಲಿ ಎರಡು ಅರ್ಥವೂ ಇದೆ, ಯಾರು ಹೇಗಾರ ಅರ್ಥ ಮಾಡ್ಕೋಬೋದು. ಏನ್ರಿ ಇದು ಇಷ್ಟೊಂದು ಅದ್ಧೂರಿಯಾಗಿ ಅರ್ಥಪೂರ್ಣವಾದ ಸಮಾರಂಭ, ಏನ್ರಿ ಇದು ಅಂದಂಥವ್ರಿದ್ದಾರೆ. ಇನ್ನು ಕೆಲವೊಬ್ಬರು ಏನ್ರಿ ಇದು ಇಷ್ಟೊಂದಾ ಅಂದಂಥವ್ರು ಇದ್ದಾರೆ. ಹಾಗಾಗಿ ಇನ್ನು ಕೆಲವೊಬ್ಬರು ಏನಾರು ಇದ್ಕೊಂಡವಳು ರೀ, ನಮಗೆ ಪಕ್ಷ ಜಾತಿ ಬೇಕಿಲ್ಲ, ಭೇಷ್ ಅಂದವರಿದ್ದಾರೆ. ಹಾಗಾಗಿ ಶಿವ ವೈಭವದ ಕಾರ್ಯಕ್ರಮವನ್ನು ವಿಶೇಷವಾಗಿ ಹೇಳುವ ದೃಷ್ಟಿಯಿಂದ ಅಪ್ಪ ಅಂದಂಥವ್ರನ್ನೂ ಸೇರಿಸಿ, ಏನ್ರಿ ಇದು ಅಂದಂಥವ್ರನ್ನೂ ಸೇರಿಸಿ, ಸೋಮಶೇಖರ್ ಅವ್ರನ್ನೂ ಸೇರಿಸಿ ಭೇಷ್ ಕಾರ್ಯಕ್ರಮ, ಅಪ್ಪ ಏನ್ರಿ ಇದು ಸೋಮಶೇಖರ್ ಭೇಷ್ ಅನ್ನೋದೇ ವಿಶೇಷ ಕಾರ್ಯಕ್ರಮ ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭಗಳಿಗೆ ಸೋಮಶೇಖರ್ ಅವರನ್ನ ಸುದ್ದಿ ಮೃದಂಗ ಒಂದಷ್ಟು ಮಾತನಾಡಿಸ್ತು. ಏನು ಮೈಸೂರಿನ ದಸರಾದ ಕಾರ್ಯಕ್ರಮದೊಳಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ತೊಟ್ಟಂತಹ ಪಂಚೆ ಜುಬ್ಬ ಶಲ್ಯವನ್ನು ಹಾಕಿ ಅಲ್ಲಿ ನಿಂತಿದ್ದರು. ಮೈಸೂರು ದಸರಾದೊಳಗೆ ಅದೇ ವೇಷವನ್ನು ಹಾಕಿ ಶಿವ ವೈಭವದಲ್ಲಿ ಬಂದಂಥ ಭಕ್ತರನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ನಿಂತು ಒಳಗಡೆ ಕಳಿಸಿ ಅಂತ ಹೇಳ್ತಾ ಇದ್ರು. ಅನೇಕರಿಗೆ ಅನಿಸಿರ್ಬೋದು, ಬೇರೆಯವರಿಗೆ ಇದೆಲ್ಲ ಗಿಮಿಕ್ರಿ, ಇದೆಲ್ಲ ನಾಟಕರಿ ಅಂತ ಅನಿಸಿರ್ಬೋದನ್ನು ಯಾರಿಗಾರ, ನಮಗೆ ಗೊತ್ತಿಲ್ಲ. ಆದರೆ ಅಲ್ಲಿ ನೋಡಿದಾಗ ಸೋಮಶೇಖರ್ ಒಳಗೆ ಯಾವುದೇ ವಿಶೇಷವಾದ ಭಾವನೆ ಇಲ್ಲದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಅವರು, ಮಾಡಿದ್ದಾರೆ. ನನಗೆ ಹೇಳಿದರು, ನಾನು ಪಂಚೆ ಶಲ್ಯ ಎಲ್ಲರೂ ಹಾಕಬೇಕು ಅಂತ ಹೇಳಿದ್ದೇವೆ ಅಂತ ಹೇಳಿ ಕಾರ್ಯಕರ್ತರು ನಾಯಕರುಗಳು ಒಂದು ಫರ್ಮಾನ್ ಹೊರಡಿಸಿದ್ರು, ನಾನು ಅದನ್ನು ಹಾಕ್ಕೊಂಬಂದು ನಿಂತಿದ್ದೇನೆ ಅಂತ ಹೇಳಿದ್ರು. ಪಂಚಶಲ್ಯದ ಹಾಕಿಕೊಂಡು ನಿಂತಹ ಈ ಕ್ಷೇತ್ರದ ಜನಸೇವಕ ಸೋಮಶೇಖರ್ ಅವರು ಬಂದಂಥವ್ರಿಗೆ ನಮಸ್ಕಾರವನ್ನು ಮಾಡಿ ನಿಧಾನಕ್ಕೆ ಹೋಗಿ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತ ಹೇಳ್ತಾಯಿದ್ರು. ಅದು ನಮಗೂ ಕೂಡ ಒಂದು ರೀತಿಯ ಖುಷಿ ತಂದಂಥದ್ದು. ನಾವು ಅವ್ರನ್ನ ಹೊಗಳಬೇಕು ಅನ್ನುವಂಥ ಉದ್ದೇಶ ಅಲ್ಲ. ಅವರನ್ನು ಕೂಡ ಪ್ರಶ್ನೆಯನ್ನು ಮಾಡಿದ್ರು, ಏನು ಸರ್ ಈ ರೀತಿ ಕರೆದು ಹೇಳ್ತಾ ಇದ್ದೀರಿ? ಒಬ್ಬ ಶಾಸಕ ಅಹಂಕಾರವನ್ನು ಪಡುವಂಥದ್ದೇ ಹೆಚ್ಚು ಪ್ರಸ್ತುತ ಸನ್ನಿವೇಶಗಳಲ್ಲಿ. ಅದೇನಾಗ್ಬೋದು, ಅದರಲ್ಲೂ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಾಗ ಮಕ್ಕದೊಳಗೆ ಸ್ವಲ್ಪ ದರ್ಪಣಾರ ಇರಬೇಕಲ್ವ, ನಾನು ಮಾಡಿದ್ದೇನೆ, ನಾನು ಮಾಡಿಸಿದ್ದೇನೆ ಅಂತ.
ಆ ಹಿನ್ನೆಲೆಯೊಳಗೆ ಸುದ್ದಿ ಮೃದಂಗ ಅವ್ರನ್ನ ಪ್ರಶ್ನೆ ಮಾಡಿದ್ವಿ, ಇಷ್ಟೊಂದು ಸರಳವಾಗಿ ನಿಂತು ಒಬ್ಬ ಶಾಸಕರಾಗಿ ಹೇಗೆ ಸಾಧ್ಯ ಅಂತ ಹೇಳಿದಾಗ ಅವ್ರು ಹೇಳಿದರು, ಲಕ್ಷಾಂತರ ಜನ ನನ್ನ ಮತ ಹಾಕಿರ್ತಕ್ಕಂಥದ್ದು ದುರಹಂಕಾರ ಪಡುವುದಕ್ಕೆ ಅಲ್ಲ, ಲಕ್ಷಾಂತರ ಜನ ಮತ ಹಾಕಿರ್ತಕ್ಕಂಥವ್ರು ಸೇವೆ ಮಾಡುವುದಕ್ಕೆ, ಹಾಗಾಗಿ ನಾನು ಹೀಗೆಯೇ ಇದ್ದೇನೆ, ಹೀಗೆಯೇ ಇರುತ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದು ಏನು ಹೇಳಿದ್ರು ಅನ್ನೋದನ್ನು ಕೇಳಿಸ್ಕೊಳ್ಳಿ. ಬಹುಶಃ ಕೆಂಗೇರಿ ಉಪನಗರದಲ್ಲಿ ನಭೋತೋ ನ ಭವಿಷ್ಯತಿ ಎನ್ನುವಂತೆ ನಡೀತಾರೆ ಈ ಕಾರ್ಯಕ್ರಮ. ಹೇಗೆ ಸಾಧ್ಯ ಆಗ್ತದೆ, ಏನು ಅನ್ನಿಸ್ತದೆ ಸರ್ ನಿಮಗೆ? ಶಿವರಾತ್ರಿ ಹಬ್ಬ ಮಾಡಬೇಕು ಅಂತೇಳಿ ಎಲ್ಲ ಮುಖಂಡರುಗಳು ತೀರ್ಮಾನ ಮಾಡಿದ್ರು. ಹೋದ ಸಾರಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಚೇರಿಯಲ್ಲೇ ಮಾಡಿದ್ದು ಸಂಕ್ರಾಂತಿ ಹಬ್ಬವನ್ನು. ಈ ಸಾರಿ ನಮ್ಮ ಕೆಂಗೇರಿ ಭಾಗದಲ್ಲಿ ಮಾಡಬೇಕು ಅಂತೇಳಿ ಈ ಭಾಗದ ಮುಖಂಡರುಗಳು ಕೇಳಿದ್ರು. ಶಿವ ವೈಭವ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲೆಲ್ಲೆಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬೆಳಗಿನ ಜಾವ 1 ಗಂಟೆನೂ ಕೂಡ ಶಿವನ ಬಗ್ಗೆ ನೃತ್ಯ, ಹಾಡು ಎಲ್ಲವನ್ನು ಕೂಡ ಏರ್ಪಾಡು ಕೂಡ ಆಗಿದೆ. ರುದ್ರಾಕ್ಷಿ ಇರ್ಬೋದು, ಗಂಗಾಜಲ ಇರ್ಬೋದು, ತಂಬಿಟ್ಟು, ಉಪ್ಪಿಟ್ಟು, ಹಿಂಗೆಲ್ಲ ಕೂಡ ವ್ಯವಸ್ಥಿತವಾಗಿ ಶಿವ ವೈಭವಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಕೂಡ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಕ್ಷೇತ್ರದ ಜನತೆ ಕೂಡ ಬಂದು ದರ್ಶನ ಕೂಡ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ತಾಯಿ ಚಾಮುಂಡಿ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಒಳ್ಳೆ ಬೆಳೆ, ಒಳ್ಳೆ ಮಳೆ ಎಲ್ಲ ಆಗಿ ಸಮೃದ್ಧಿಯಾಗಿರಲಿ ನಮ್ಮ ಕ್ಷೇತ್ರದ ಜನ ಅಂತೇಳಿ ನಿಮ್ಮ ಮುಖಾಂತರ ಹಾರೈಸ್ತೇನೆ. ಕುಂಭಮೇಳ ಇವತ್ತು ಕಡೆಯ ದಿವಸ ಅಂತಕ್ಕಂಥದ್ದು ಶಾಸ್ತ್ರೋಕ್ತವಾಗಿ. ಕುಂಭಮೇಳದ ದಿವಸ ಇಂಥ ಬಹುದೊಡ್ಡ ಕಾರ್ಯಕ್ರಮ ಬಹುಶಃ ಭಕ್ತಾದಿಗಳ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಕೊಡ್ತಾ ಇದ್ದಾರೆ ತಾವು. ಅದು ಏನು ವಿಶೇಷ? ಇಲ್ಲ, ಪ್ರತಿ ವರ್ಷವೂ ಮಾಡ್ತಾನೆ ಇದ್ದೀನಿ. ಮಂತ್ರಿ ಇದ್ದಾಗ ದೊಡ್ಡಬಿದಿರ್ಕಲ್ಲಲ್ಲಿ ಶಿವರಾತ್ರಿ ಹಬ್ಬ ಮಾಡಿದ್ದು. ಒಂದೊಂದು ವಾರ್ಡ್ನಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತೇವೆ. ಈಗ ಮಾರ್ಚ್ 31ಕ್ಕೆ ಉಗಾದಿ ಕಾರ್ಯಕ್ರಮ ಮಾಡ್ತೀವಿ. ಹಿಂಗೆ ಒಂದೊಂದು ಕಾರ್ಯಕ್ರಮನ ಕ್ಷೇತ್ರದ ಜನತೆಗೋಸ್ಕರ ಒಂದೊಂದು ಕಾರ್ಯಕ್ರಮವನ್ನು, ದೇವ್ರ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ನೀವು ಜನಸೇವಕರು ಅಂತಲೇ ಹೇಳ್ಕೊತೀರಿ. MLA ಅಂತ ನಿಮ್ಮ ಬಾಯಲ್ಲಿ ಇವತ್ತಿನವರೆಗೂ ಬಂದಿಲ್ಲ. ಇವತ್ತು ಹಾಗೆ ನಿಂತಿದ್ದೀರಿ. ಮೈಸೂರು ದಸರಾದ ವೈಭವವನ್ನು ತೋರಿಸೋದಕ್ಕೋಸ್ಕರ ನಿಂತಿದ್ರಿ ಅಂತ ಅನ್ನಿಸ್ತಾ ಇದೆ. ಇದು ಹೇಗೆ ಅಳವಡಿಸ್ಕೊಂಡ್ರಿ ಅಂತ? ಜನಸೇವಕ ಅನ್ನೋದು ಸುಲಭದ ಮಾತಲ್ಲ, ಅದನ್ನು ಅಳವಡಿಸ್ಕೊಳ್ಳೋದು ಕಷ್ಟ. ದರ್ಪವೇ MLAಗಳಲ್ಲಿ ಜಾಸ್ತಿ. ಹೇಗೆ ಸಾಧ್ಯ ಸರ್? ನಮ್ಮ ಲಕ್ಷಾಂತರ ಜನ ಮತ ಹಾಕಿರ್ತಕ್ಕಂಥದ್ದು ಆ ಕ್ಷೇತ್ರದ ಸೇವೆ ಮಾಡಲಿ ಅಂತೇಳಿ, ದುರಹಂಕಾರದಿಂದ ಮೆರೀತಕ್ಕಂಥದ್ದಕ್ಕೆ ಜನ ಅವಕಾಶ ಕೊಡೋದಿಲ್ಲ. ಇವತ್ತೆಲ್ಲ ಲೀಡರ್ಗಳು ಪಂಚೆ ಜುಬ್ಬದಲ್ಲೇ ಬರಬೇಕು ಅಂತೇಳಿ ಕಟ್ಟಪ್ಪಣೆ ಮಾಡಿದ್ರು. ಅವರು ಕೂಡ ಅದೇ ಥರ ಬಂದರು. ನಾನು ಅದೇ ಥರ ಬರ್ತೀನಿ ಅಂತೇಳಿ ನಿಂತಿದ್ದೀನಿ. ಸುಸೂತ್ರವಾಗಿ ವೀಕ್ಷಣೆ ಮಾಡಲಿ ಶಿವನ ಅಂತೇಳಿ ಇಲ್ಲೇ ಲೈನ್ ನೋಡ್ಕೊಂಡು ಇಲ್ಲೇ ನಿಂತಿದ್ದೀನಿ. ಎಷ್ಟೊತ್ತವರೆಗೆ ಇರ್ತೀರಿ ಸರ್? ಬೆಳಗಿನ ಜಾವ 1 ಗಂಟೆ ಇರ್ತೀವಿ. ಪೂರ್ತಿ ಇಲ್ಲೇ ಇದ್ದು ಬಿಡ್ತೇವೆ? ಪೂರ್ತಿ ಇಲ್ಲೇ. ಅನೇಕ ವಿಚಾರಗಳನ್ನು ಅವ್ರು ಹೇಳಿದ್ರು. ಸರಳವಾಗಿ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ, ಅದ್ದೂರಿಯಾಗಿದೆ, ಸಾರ್ವಜನಿಕರು ಖುಷಿ ಪಡ್ತಾ ಇದ್ದಾರೆ ಅಂತೇಳಿ. ಅಂತ ನಿಜಕ್ಕೂ ಇವತ್ತು ನಾನು ಬಂಡೆ ಮಠದ ವರದಿಯನ್ನು ನಂತರ ಕೊಡ್ತಾನೆ. ಬಂಡೆ ಮಠದಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಹೋಗಿದ್ದಾರೆ. ಆ ಜನ ಹೋದಂಥವರು ಅನೇಕರು, ಹೋಗದಿದ್ದವರು ಅನೇಕರು ಗಣೇಶ ದೇವಸ್ಥಾನದ ಆಟದ ಮೈದಾನಕ್ಕೆ ಬಂದು 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿ, ನಿಮಗೆ ಒಂದೊಂದು ಜ್ಯೋತಿರ್ಲಿಂಗಗಳನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ, ತೋರಿಸ್ತಾ ಇದ್ದೇವೆ ನಾವು. ಇದೆಲ್ಲವನ್ನು ವೀಕ್ಷಣೆಯನ್ನು ಮಾಡಿಕೊಂಡು ಹಿಮವದ್ ಲಿಂಗವನ್ನೂ ಕೂಡ ದರ್ಶನವನ್ನು ಮಾಡಿ, ಹಿಮದ ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಿಕೊಂಡು ಬಂದಂಥವ್ರು ಅನೇಕರು. ಬಂದಂಥವ್ರು 3-4 ಜನರನ್ನು ಕೇಳಿದ್ವಿ ನಾವು, ಹೀಗಿತ್ತು ವ್ಯವಸ್ಥೆ ಅಂತ. ಅವ್ರು ಹೇಳಿದ್ರು, ಕಾಶಿಗೆ ಹೋಗ್ಲಿಕ್ಕಾಗಿರಲಿಲ್ಲ, ಕಾಶಿಯ ವಿಶ್ವನಾಥನ ದರ್ಶನ ಮಾಡಿದಷ್ಟೇ ಸಂತೋಷ ಆಯಿತು ಅಂತ ಒಬ್ಬ ಮಹಿಳೆ ಅವರು ಹೇಳ್ತಾ ಇದ್ದಂತಹ ಭಕ್ತಿ ಭಾವ ನೋಡಿದ್ರೆ ಗೊತ್ತಾಗತ್ತೆ. ಅದರಲ್ಲಿ ಯಾವುದೂ ರಾಜಕೀಯ ಇರಲಿಲ್ಲ. ಅದರಲ್ಲಿ ಸೋಮಶೇಖರ್ ಅವರು ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರೇನು ಹೇಳಲಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಸೋಮಶೇಖರ್ ಅವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದಷ್ಟೇ ಅಲ್ಲ, ಅವರ ಭಕ್ತಿ ಭಾವ ಇತ್ತಲ್ಲ, ಕಾಶಿ ವಿಶ್ವನಾಥನ ದರ್ಶನ ಇಲ್ಲೇ ಮಾಡಿದೆ ಅಂತ ಹೇಳಿದ್ರು. ಇನ್ನೊಬ್ಬರು ಹೇಳಿದ್ರು, ನಾವು ಒಳಗಡೆ ಪ್ರವೇಶ ಮಾಡಿದಾಗ ಅಲ್ಲಿ ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಅವ್ರ ದೇವರು ಒಳ್ಳೇದು ಮಾಡಲಿ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ಏನು ಶಿವ ವೈಭವ ಅಂತ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲರೂ ಭಕ್ತರೆಲ್ಲ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಒಂದು ಸಂಜೆಯಲ್ಲಿ ಕೇಳ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಈ ಸರಿ ಈ ಗ್ರೌಂಡಲ್ಲಿ ಇದು ಮೊದಲನೇ ಸರಿ ಮಾಡಿದ್ದು, ತುಂಬ ಚೆನ್ನಾಗಿದೆ. ಎಲ್ಲ ಜ್ಯೋತಿರ್ಲಿಂಗಗಳೆಲ್ಲ ಇಲ್ಲೇ ನೋಡ್ದಂಗೆ ಆಯಿತು. ನಮಗೆ ಶಿವರಾತ್ರಿ ಭಾಳ ಸಂತೋಷವಾಗಿ ಅನ್ನಿಸ್ತಾ ಇದೆ. ಹೇಗಿದೆ ಅಲ್ಲಿ? ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಅಲ್ಲಿಂದ ಫೆಸಿಲಿಟಿ ಎಲ್ಲ ದೇವ್ರುಗಳನ್ನೇ ಒಂದೇ ತ ಕೂರಿಸಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಖುಷಿ ಆಯಿತು ಸರ್.
ಅಷ್ಟು ಕ್ಲೀನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಳ್ಳೆ ಒಳ್ಳೆ ಇದರಲ್ಲಿ ಕಾಶಿಲಿದ್ದಂಗೆ ನೋಡೋಕ್ಕೂ ಒಂದು ಖುಷಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಯಾವುದೇ ಉದ್ದೇಶ, ಯಾವುದೇ ದುರುದ್ದೇಶ, ಯಾರು ಏನನ್ನ ಬೇಕಾದರೂ ಅರ್ಥೈಸಿಕೊಳ್ಳಬಹುದು. ಬಂದಂಥ ಪ್ರತಿಯೊಬ್ಬ ಭಕ್ತರು ಕೂಡ ಅತ್ಯಂತ ಸಂತಸವನ್ನು ಪಟ್ಟು ಆರಂಭದೊಳಗೆ ಪಂಚಮುಖಿ ರುದ್ರಾಕ್ಷಿಯನ್ನು ಪಡೆದುಕೊಂಡು, ಗಂಗಾಜಲವನ್ನು ಪಡೆದುಕೊಂಡು, ವಿಭೂತಿಯನ್ನು ಹಚ್ಚಿಕೊಂಡು, ಎಲ್ಲ ಲಿಂಗಗಳ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬರುವ ಸಂದರ್ಭದೊಳಗೆ ತಂಬಿಟ್ಟನ್ನು ಪಡೆದುಕೊಂಡು ಹೊರಗಡೆ ಬಂದರೆ ಹೊರಗಡೆ ನಡೀತಾ ಇರತಕ್ಕಂತಹ ಸಂಗೀತ, ರಸಸಂಜರಿ ಕಾರ್ಯಕ್ರಮ ಎಲ್ಲ ದೊಡ್ಡ ದೊಡ್ಡವರು, ಲೇಡಿ ರಾಕ್ ಸ್ಟಾರ್ ಡಾಕ್ಟರ್ ಶಮಿತಾ ಮಲ್ನಾಡು, ಮೆಲೋಡಿ ಕ್ವೀನ್ ಅನುರಾಧಾ ಭಟ್ಟು, ಸರಿಗಮಪ ಖ್ಯಾತಿಯ ಅಶ್ವಿನ್ ಶರ್ಮಾ, ಪೃಥ್ವಿ ಭಟ್ಟು, ಕನ್ನಡ ಕೋಗಿಲೆ ಖ್ಯಾತಿಯ ಉಮಾ ಮತ್ತು ವಿನೋದ್ ಗೌಡ ಅವರ ತಂಡದಿಂದ ಭಕ್ತಿಗೀತೆಗಳು ನಡೆಯಿತು. ಅದರ ಮಧ್ಯೊಳಗೆ ಜಗ್ಗಿ ಮಾಸ್ಟರ್ ತಂಡದಿಂದ ವೈಭವ ನೃತ್ಯಗಳು ಪ್ರದರ್ಶನವಾಯಿತು. ಅಲ್ಲೂ ಅನೇಕರು ಕೇಳ್ತಾ ಇದ್ರು. ಇನ್ನೊಂದು ಕಾರಣಗಳೊಳಗೆ ಪ್ರತಿಯೊಬ್ಬರಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯ ಜೊತೆಗೆ ಉಪ್ಪಿಟ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಸಹಸ್ರಾರು ಜನರು ಬರ್ತಾಯಿದ್ರು. ಸಹಸ್ರಾರು ಜನ ಬರ್ತಾಯಿದ್ರು. ಒಂದು ಸಲ ಪ್ರಸಾದ ತೆಗೆದುಕೊಳ್ತಿದ್ರು ಅಂತ ಅರ್ಥ ಏನಲ್ಲ. ಒಂದು ಸಲ ಎರಡು ಸಲ ಪ್ರಸಾದ ತೆಗೆದುಕೊಂಡು ತಿನ್ನೋದಕ್ಕೆ ಯಾಕೆ ತೊಗೊಂಡ್ರಿ ಅಂತ ಯಾರೂ ಕೇಳಲಿಲ್ಲ. ಕೊಡ್ತಾನೇ ಇದ್ದರು. ನಿತ್ಯ ನಿರಂತರ ದಾಸೋಹ ರಾತ್ರಿಯವ್ರಿಗೆ ನಡೀತಾನೇ ಇತ್ರಿ. ಇದು ಶಿವ ವೈಭವವಲ್ಲದೆ ಮತ್ತಿನ್ನೇನು ಹೇಳಿ ನೋಡೋಣ. ಹಾಗಾಗಿ ಮತ್ತಿನ್ನೊಂದು ಅಂತಂದರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿಯೂ ಕೂಡ ಕಾರ್ಯಕ್ರಮಕ್ಕೆ ಅನೇಕರು ಬಂದಿದ್ದನ್ನು ಸುದ್ದಿ ಮೃದಂಗ ಗಮನಿಸ್ತು. ಇದು ಸೋಮಶೇಖರ್ ಕಾರ್ಯಕ್ರಮ, ನಾವು ಯಾಕೆ ಬರಬೇಕು ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಯಾರು ಕೂಡ. ಅನೇಕರು ಇದನ್ನು ನೋಡಬೇಕು, ಭಕ್ತಿ ಭಾವವನ್ನು ನಮ್ಮೊಳಗೆ ಅಳವಡಿಸ್ಕೊಳ್ಬೇಕು ಅಂಥೇಳಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದರು. ನಾನಲ್ಲಿಗೂ ಪೊಲೀಸ್ನವ್ರಿಗೊಂದು ಮಾತನ್ನು ನೋಡೋಣ, ಅವರಿಂದ ಏನಾದ್ರು ಪ್ರತಿರೋಧ ಬರಬಹುದೇನೋ ಅಂತ ನಾನೊಂದು ಮಾತನ್ನು ಕೇಳಿದೆ. ನಿಮಗೂ ದೊಡ್ಡ ತಲೆನೋವಲ್ವೇನ್ರಿ ಇದು, ಟ್ರಾಫಿಕ್ ಕಂಟ್ರೋಲು ಮತ್ತೊಂದು, ಈ ಜನ ಏನಪ್ಪ ನೀವು ಸುಸ್ತೊಡ್ದು ಹೋಗ್ತೀರಿ ಅಂದರೆ, ಇರಲಿ ಬಿಡಿ ಸಾರ್, ಖುಷಿಯಾಗಿ ಮಾಡ್ತಾಯಿದ್ದೀವಿ, ಇಂಥದ್ದು ಮಾಡೋಕ್ಕೆ ನಮಗೇನು ಬೇಜಾರಿಲ್ಲ ಅಂತ ಒಬ್ಬ ಪೊಲೀಸ್ನವ್ರು ಹೇಳಿದಂಥದ್ದು. ಅಂದರೆ ಇದನ್ನು ರಾಜಕೀಯವಾಗಿ ಯಾರೂ ನೋಡಿಲ್ಲ. ರಾಜಕೀಯವಾಗಿ ಮಾಡಿದ್ರೋ ಬಿಟ್ಟರೆ ನಮಗೆ ಬೇಕಿಲ್ಲ. ರಾಜಕೀಯವಾಗಿ ಇದನ್ನು ಗಮನಿಸ್ತಾ ಇಲ್ಲ. ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ಕಡೆಗೆ ಆದರೆ, ಇನ್ನೊಂದು ಕಡೆಗೆ ರಸಸಂಜರಿ ಕಾರ್ಯಕ್ರಮ ನಡೀತಿರಬೇಕಾದ್ರೆ ಸೋಮಶೇಖರ್ ಅವರನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಹಾಡಿನ ಮೂಲಕವಾಗಿ ಸ್ವಾಗತವನ್ನು ಮಾಡ್ತಾ ವೇದಿಕೆಗೆ ಕರೆದುಕೊಂಡು ಹೋದರು. ವೇದಿಕೆಗೆ ಕರೆದುಕೊಂಡು ಹೋಗಿ ಒಂದು ಹಾಡಿಗೆ ನೃತ್ಯವನ್ನು ಕೂಡ ಮಾಡಿಸಿದ್ರು. ಸೋಮಶೇಖರ್ ಅವರು ನೃತ್ಯವನ್ನು ಕೂಡ ಮಾಡಿದ್ರು. ಅವರ ಅನುಯಾಯಿಗಳು ಭಕ್ತರ ಪರವಾಗಿ ಒಂದು ಬೆಳ್ಳಿಯ ಕಿರೀಟವನ್ನು ತೊಡಿಸಿದ್ರು, ಅಭಿನಂದಿಸಿದ್ರು. ಇದೆಲ್ಲ ಒಂದು ಕಡೆಗೆ ಆದಂಥದ್ದು. ನಾನು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದೇ ವಿಶೇಷ ಅಂತ ಹೇಳಿದ್ರೆ, ಅದು ಯಾರಾದರೂ ಮಾಡಲಿ, ನಾವು ಕಾರ್ಯಕ್ರಮದ ದೃಷ್ಟಿಯಲ್ಲಿಯೇ ನೋಡಬೇಕು ವಿನಃ ಎಲ್ಲದಕ್ಕೂ ರಾಜಕೀಯದ ಬಣ್ಣದ ಲೇಪನವನ್ನು ಮಾಡಲಿಕ್ಕೆ ಹೋಗಬಾರ್ದು ಅನ್ನುವುದಷ್ಟೇ ನಮ್ಮ ಮನವಿ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಈ ವರದಿ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಸೋಮಶೇಖರ್ ಪರವಾಗಿ ಮಾಡಿಬಿಟ್ಟಿದ್ದೀರಿ ಅಂಥೇಳಿ ನಮಗೆ ಸಾಕಷ್ಟು ಮೆಸೇಜ್ಗಳನ್ನು ಹಾಕ್ತಾರೆ.
ನಮ್ಮನ್ನು ಅನ್ನಬಾರದ ಆಡಬಾರದ ಭಾಷೆಯಲ್ಲೂ ಹಾಕಿದ್ದಾರೆ. ಅದನ್ನು ಯಾರ ಗಮನಕ್ಕೂ ತಂದಿಲ್ಲ, ತರೋದು ಇಲ್ಲ. ನಾವು ಇರಲಿ, ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಾದಾಗ ಮಾಡಿದ ವ್ಯಕ್ತಿಯನ್ನು ನಾವು ಶ್ಲಾಘಿಸಬೇಕಲ್ವಾ, ಅಭಿನಂದಿಸಬೇಕಲ್ವಾ, ಅಭಿವಂದಿಸಬೇಕಲ್ವಾ ಅನ್ನೋದಕ್ಕಷ್ಟೇ ಇಷ್ಟೊಂದು ದೊಡ್ಡ ಸುದ್ದಿಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ವಿನ ಬೇರೆ ಇನ್ನೇನೂ ಅಲ್ಲ. ಸೋಮಶೇಖರ್ ಜೊತೆಗೆ ಅವರ ಪಕ್ಷದ ಅನೇಕ ಕಾರ್ಯಕರ್ತರುಗಳು, ಅನೇಕ ಪದಾಧಿಕಾರಿಗಳು, ಮಹಿಳಾ ಕಾರ್ಯಕರ್ತರುಗಳು ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರೀತಿ ಒಳಗೆ ಸೇವೆಯನ್ನು ಸಲ್ಲಿಸಿದ್ರು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತಾ, ಸೋಮಶೇಖರ್ ಹೇಳಿದ್ದ ಮಾತಲ್ಲೂ ಅರ್ಥ ಇದೆ. ನನ್ನನ್ನು ಗೆಲ್ಸಿರ್ತಕ್ಕಂಥದ್ದು ಅಹಂಕಾರ ಪಡೋದಕ್ಕೆಲ್ಲ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ನಿಂತ್ಕೋತೀನಿ ಅಂದಿರ್ತಕ್ಕಂಥದ್ದು, ಭಕ್ತರು ಹೇಳಿರ್ತಕ್ಕಂಥದ್ದು, ನಾನು ಕಾಶಿ ವಿಶ್ವನಾಥನ ನೋಡಿದಾಗಾಯಿತು, ಮತ್ತೊಂದಾಯಿತು, ಮೂದೊಂದಾಯಿತು ಅಂತ ಹೇಳಿಂತ ಒಂದೇ ಒಂದು ಸಣ್ಣ ಒಂದು ಅಪಸ್ವರ ಅಂತ ಅರ್ಥ ಅಲ್ಲ, ಅನೇಕರ ಭಾವನೆ ಅಥವಾ ಅನೇಕರ ಅನಿಸಿಕೆ ಅಂತ ಹೇಳಿದ್ರೆ ಎಲ್ಲವೂ ಚೆನ್ನಾಗಿತ್ತು. ಆದರೆ ಹಿಮದ ಜ್ಯೋತಿರ್ಲಿಂಗವೇಕೋ ಜ್ಯೋತಿರ್ಲಿಂಗದ ರೀತಿ ಒಳಗೆ ಕಾಣಿಸಲಿಲ್ಲ ಅನ್ನುವಂಥದ್ದನ್ನು ಅನೇಕರು ವ್ಯಕ್ತಪಡಿಸಿದ್ರು ಕೂಡ ಅವರು ಮಾಡಿರ್ತಕ್ಕಂಥದ್ದು ಭಕ್ತಿಭಾವದಿಂದ, ನಾವು ದರ್ಶನ ಮಾಡಿರ್ತಕ್ಕಂಥದ್ದು ಭಕ್ತಿಭಾವನದಿಂದ, ಎಲ್ಲೆಡೆಯೂ ಕೂಡ ಜ್ಯೋತಿರ್ಲಿಂಗವನ್ನು ನಾವು ಗಮನಿಸಿದ್ದೇವೆ ಅನ್ನುವಂಥ ಮಾತನ್ನು ಆಡಿದ್ದನ್ನು ಹೊರತುಪಡಿಸಿದರೆ ಒಟ್ಟಾರೆಯಾಗಿ ಒಂದು ರೀತಿ ಒಳಗೆ ಮಹಾಶಿವರಾತ್ರಿಯ ಕಾರ್ಯಕ್ರಮ ನಭೋತೋ ನ ಭವಿಷ್ಯತಿ ಅನ್ನುವಂತೆ ನಡೆದಿದೆ. ಅದರ ನೇತೃತ್ವ ವಹಿಸಿದಂಥ ಈ ಕ್ಷೇತ್ರದ ಜನಸೇವಕ ಸೋಮಶೇಖರ್ ಅವರನ್ನು ಪಕ್ಷಾತೀತವಾಗಿ ಎಲ್ಲರೂ ಅಭಿವಂದಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಶಿವ ವೈಭವ ಒಂದು ರೀತಿಯೊಳಗೆ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದ ವೈಭವವೂ ಆಗಿದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಮತ್ತೊಮ್ಮೆ ವಿಶೇಷ ವರದಿಯನ್ನು, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.